الحمد لله رب العالمين والعاقبة للمتقين والصلاة والسلام على سيد الأنبياء والمرسلين نبينا محمد بن عبد الله وصحبه أجمعين أما بعد. ಸರ್ವಸ್ತುತಿಗಳು ಸಕಲ ಲೋಕಗಳ ಸೃಷ್ಟಿಕರ್ತನಾದ ಅಲ್ಲಾಹನಿಗೆ ಮೀಸಲು. ಅಲ್ಲಾಹನ ಅನುಗ್ರಹಗಳಾಗಲಿ, ಅಲ್ಲಾಹನ ಎಲ್ಲ ಸಂದೇಶವಾಹಕರ ಮೇಲೆ, ಮಾನವ ಕುಲದ ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ. ಹಿಂದಿನ ತರಗತಿಯಲ್ಲಿ ನಾವು ಅಲ್ಲಾಹನ ಮೇಲೆ ವಿಶ್ವಾಸವಿರಿಸುವಂತಹ 6 ಆಧಾರ ತತ್ವಗಳ ಮೇಲೆ ಒಬ್ಬ ವ್ಯಕ್ತಿ ವಿಶ್ವಾಸವಿರಿಸದೇ ಇದ್ದಲ್ಲಿ ಅವನು ಸತ್ಯವಿಶ್ವಾಸಿಯಾಗಲಿಕ್ಕೆ ಸಾಧ್ಯವಿಲ್ಲ ಎಂದು ಕೇಳಿದ್ದೆವು. ಅಲ್ಲಾಹನ ಮೇಲೆ ವಿಶ್ವಾಸ ಇರುವಂತಹ 6 ಸಿದ್ಧಾಂತಗಳು, 6 ತತ್ವಗಳಲ್ಲಿ ಮೊದಲನೇದಾಗಿ ಅಲ್ಲಾಹನ ಮೇಲೆ ವಿಶ್ವಾಸ. ಅಲ್ಲಾಹನ ಮೇಲೆ ನಾವು ಹೇಗೆ ವಿಶ್ವಾಸವಿರಿಸಬೇಕು? ಮೊದಲನೇದಾಗಿ ನಮ್ಮ ಬುದ್ಧಿಯ ಮೂಲಕ ಯೋಚಿಸಿ ಚಿಂತಿಸಿ, ಸೃಷ್ಟಿಕರ್ತನಲ್ಲದೆ ಸೃಷ್ಟಿಗಳು ಸೃಷ್ಟಿಯಾಗಲಿಕ್ಕೆ ಸಾಧ್ಯವಿಲ್ಲ ಎಂಬುದು ಅದು ನಮ್ಮ ಬುದ್ಧಿಗೆ, ನಮ್ಮ ತರ್ಕಕ್ಕೆ ಅದು ಸಮಾನವಾಗಿರುವಂತಹ ವಿಷಯವಾಗಿದೆ. ಎರಡನೆಯದಾಗಿ ಅಲ್ಲಾಹನು ನಮ್ಮ ದೇಹದಲ್ಲಿ ನೀಡಿರುವಂತಹ ಇಂದ್ರಿಯಗಳ ಮೂಲಕ ನಾವು ಅಲ್ಲಾಹನ ಮೇಲೆ ವಿಶ್ವಾಸವಿರಿಸಬೇಕು. ಒಬ್ಬ ವ್ಯಕ್ತಿ ಅವನ ಜೀವನದಲ್ಲಿ ಒಂದು ಸಂಕಷ್ಟ ಬಂದಾಗ, ತೊಂದರೆ ಬಂದಾಗ ಅವನು ತನ್ನ ಕೈಗಳನ್ನೆತ್ತಿ ಅಲ್ಲಾಹನಲ್ಲಿ ಬೇಡುತ್ತಾನೆ. ಆಕಾಶದ ಕಡೆ ತನ್ನ ಕೈಗಳನ್ನೆತ್ತಿ ಅವನು ಅಲ್ಲಾಹನೊಂದಿಗೆ ಪ್ರಾರ್ಥಿಸಿದಾಗ ಅಲ್ಲಾಹನು ಅವನ ಸಂಕಷ್ಟವನ್ನು, ಅವನ ಕಷ್ಟದಿಂದ ಅವನಿಗೆ ಪಾರುಗೊಳಿಸುತ್ತಾನೆ. ಇದರ ಅರ್ಥವೇನೆಂದರೆ ಅಲ್ಲಾಹನು 7 ಆಕಾಶದ ಮೇಲಿದ್ದಾನೆ, ಮತ್ತೆ ಅಲ್ಲಾಹನೇ ನಮ್ಮ ನೈಜ ಸೃಷ್ಟಿಕರ್ತನು. ಆ ಸೃಷ್ಟಿಕರ್ತನ ಮೇಲೆ ನಾವು ವಿಶ್ವಾಸವಿರಿಸಬೇಕು. ಅದೇ ರೀತಿ ಪ್ರತಿಯೊಬ್ಬ ಮಗು ಈ ಭೂಮಿಯಲ್ಲಿ ಜನಿಸುವಂತಹದ್ದು ಅದು ಪ್ರಾಕೃತಿಕ ಒಂದು ವಿಷಯದಲ್ಲಿ, ಅದು ತೌಹೀದಿನ ಮೇಲೆ, ಏಕದೇವತ್ವದ ಮೇಲೆ ಅದು ಜನಿಸುತ್ತದೆ ಎಂದು ಪ್ರವಾದಿಯವರು ಹದೀಸಿನಲ್ಲಿ ಹೇಳಿದ್ದಾರೆ. ಕುಲ್ಲು ಮೌಲೂದಿನ್ ಯೂಲದು ಅಲಲ್ ಫಿತ್ರಾ ಫಅಬವಾಹು ಯುಹವ್ವಿದಾನಿಹಿ ಔ ಯುನಸ್ಸಿರಾನಿಹಿ ಔ ಯುಮಜ್ಜಿಸಾನಿಹಿ. ಅಲ್ಲಾಹನ ಪ್ರವಾದಿ ಹೇಳಿದರು, ಭೂಮಿಯಲ್ಲಿ ಜನಿಸುವಂತಹ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಮಗು ಯೂಲದು ಅಲಲ್ ಫಿತ್ರಾ, ಅದು ಪ್ರಕೃತಿಯ ಮೇಲೆ, ಪ್ರಕೃತಿ ಎಂದರೆ ಅದು ತೌಹೀದಿನ ಮೇಲೆ ಜನಿಸುತ್ತದೆ ಎಂದು ಪ್ರವಾದಿಯವರು ಹೇಳಿದ್ದಾರೆ. ಆದರೆ ಅವನ ತಂದೆ ಫಅಬವಾಹು ಯುಹವ್ವಿದಾನಿ, ಅವನಿಗೆ ಯಹೂದಿಯನ್ನಾಗಿ ಮಾಡುತ್ತಾರೆ, ಅಥವಾ ಅವನಿಗೆ ಕ್ರಿಶ್ಚಿಯನ್ನಾಗಿ ಮಾಡುತ್ತಾರೆ. ಔ ಯುಮಜ್ಜಿಸಾನಿ, ಅಥವಾ ಅವನಿಗೆ ಅಗ್ನಿ ಪೂಜೆ ಮಾಡುವಂತಹನ್ನಾಗಿ. ಅರ್ಥಾತ್ ಯಾವ ಪರಿಸರದಲ್ಲಿ, ಯಾವ ಸಮಾಜದಲ್ಲಿ ಆ ಮಗು ಜನಿಸುತ್ತದೆಯೋ, ಯಾವ ಪರಿಸರವನ್ನು ಸ್ವೀಕರಿಸುತ್ತದೆಯೋ ಆ ಪರಿಸರದಲ್ಲಿ, ಆ ಸಮಾಜದಲ್ಲಿ ಆಗುವಂತಹ ಸಿದ್ಧಾಂತಗಳು, ನಂಬಿಕೆಗಳನ್ನು ಆ ಮಗು ನಂಬುತ್ತದೆ ಎಂದು ಪ್ರವಾದಿಯವರು ಹೇಳಿದ್ದಾರೆ. ಅದೇ ರೀತಿ ಅಲ್ಲಾಹನು ನಮಗೆ ನೀಡಿರುವಂತಹ ಈ ಶರೀಯತ್ತಿನ ಕುರಾನ್ ಮತ್ತು ಪ್ರವಾದಿಯವರ ನಿಯಮಾವಳಿಗಳು, ಪ್ರವಾದಿಯವರ ನಿಯಮಗಳು, ಕಾನೂನುಗಳು, ಇವೆಲ್ಲವುದರಲ್ಲಿ ಅಲ್ಲಾಹನ ತೌಹೀದ್, ಅಲ್ಲಾಹನ ಮೇಲೆ ವಿಶ್ವಾಸ ಇರಿಸುವಂತಹ ವಿಷಯಗಳಿವೆ. ಅಲ್ಲಾಹನು ನೀಡಿರುವಂತಹ ಯಾವುದೇ ಆಜ್ಞೆ, ಯಾವುದೇ ಆದೇಶ ಅದು ತೌಹೀದ್ ಇಲ್ಲದೆ ಇಲ್ಲ ಎಂದು ಇಬ್ನುಲ್ ಕಯ್ಯಿಮ್ ರಹಮತುಲ್ಲಾಹಿ ಅಲೈಹಿರವರು ಹೇಳಿದ್ದಾರೆ. ಅಂದರೆ ಪವಿತ್ರ ಕುರಾನಿನ ಮತ್ತು ಪ್ರವಾದಿಯವರ ಹದೀಸಿನ ಪ್ರತಿಯೊಂದು ಪುರಾವೆ, ಪ್ರತಿಯೊಂದು ವಿಷಯವು ಅದು ತೌಹೀದಿಗೆ ಸಂಬಂಧಪಟ್ಟಂತಹದ್ದಾಗಿದೆ. ಅದು ಅಲ್ಲಾಹನ ಮೇಲೆ ವಿಶ್ವಾಸ ಇರಿಸುವಂತಹ ಆದೇಶ ನಮಗೆ ನೀಡುತ್ತದೆ ಎಂದು ಹೇಳಲಾಗಿದೆ. ಈ ರೀತಿಯಾಗಿ ನಾವು ಅಲ್ಲಾಹನ ಮೇಲೆ ವಿಶ್ವಾಸ ಇರಿಸಬೇಕಾಗಿದೆ. ನಮ್ಮ ಈಮಾನಿನ ವಿಶ್ವಾಸದ 2ನೇ ಆಧಾರ ಸ್ತಂಭ ಅಲ್ಲಾಹನ ಸೃಷ್ಟಿಯಲ್ಲಿ ಅಲ್ಲಾಹನ ದೇವಚರರು, ಅಲ್ಲಾಹನ ದೇವದೂತರು, ಮಲಕಗಳು ಸಹ ಅಲ್ಲಾಹನ ಸೃಷ್ಟಿಯಾಗಿದೆ. ಆ ಮಲಕಗಳ ಮೇಲೆ ನಾವು ವಿಶ್ವಾಸವಿರಿಸಬೇಕಾಗಿದೆ. ಆ ಮಲಕಗಳ ಮೇಲೆ ನಾವು ಹೇಗೆ ವಿಶ್ವಾಸವಿರಿಸಬೇಕು? ಮಲಕಗಳ ಕುರಿತು, ದೇವದೂತರ ಕುರಿತು ಸಮಾಜದಲ್ಲಿ ಬಹಳಷ್ಟು ತಪ್ಪು ನಂಬಿಕೆಗಳು ಜನರು ಇರಿಸಿದ್ದಾರೆ. ಅದರಲ್ಲಿ ಮುಶ್ರಿಕೀನರು ಹೇಳುತ್ತಿದ್ದರು, ಬಹುದೇವಾರಾಧಕರು ಹೇಳುತ್ತಿದ್ದರು, ಈ ದೇವಚರರು, ಈ ಮಲಕಗಳು ಅಲ್ಲಾಹನ ಪುತ್ರಿಯರಾಗಿದ್ದಾರೆ. ಇದು ತಪ್ಪು ಕಲ್ಪನೆಯಾಗಿದೆ, ಒಂದು ತಪ್ಪು ನಂಬಿಕೆಯಾಗಿದೆ. ದೇವಚರರು ಅಲ್ಲಾಹನು ಅದು ಮಾನವರಿಗೆ ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅಲ್ಲಾಹ್ ಯಾರನ್ನು ಬಯಸುತ್ತಾನೋ ಅವರು ಮಾತ್ರ ದೇವಚರರನ್ನು ಕಾಣಬಹುದು. ಉದಾಹರಣೆಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಜಿಬ್ರೀಲ್ ಅಲೈಹಿಸ್ಸಲಾಂ ರವರನ್ನು ಅವರ
ನಿಜ ರೂಪದಲ್ಲಿ ಕಂಡರು ಎಂದು ಹದೀಸಿನಲ್ಲಿ ಪ್ರಸ್ತಾಪವಿದೆ. ಈ ಒಂದು ದೇವಚರರು ಮಲಕಗಳು ಒಂದು ಪರೋಕ್ಷ ಜಗತ್ತಿಗೆ ಸಂಬಂಧಪಟ್ಟಂತಹ ಒಂದು ವಸ್ತಾಗಿದೆ. ಅದು ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ನಾವು ಅವುಗಳನ್ನು ಕಣ್ಣಿಂದ ಕಾಣಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಅಲ್ಲಾಹನ ದೇವಚರರನ್ನು ನೂರ್ ಅರ್ಥಾತ್ ಪ್ರಕಾಶದಿಂದ ಅಲ್ಲಾಹನು ಸೃಷ್ಟಿ ಮಾಡಿದ್ದಾನೆ. ಅದೇ ರೀತಿ ದೇವಚರರು ಸದಾ ಅಲ್ಲಾಹನನ್ನು ಅನುಸರಿಸುತ್ತಾರೆ, ಅಲ್ಲಾಹನಿಗೆ ವಿಧೇಯತೆಯನ್ನು ತೋರಿಸುತ್ತಾರೆ, ಅಲ್ಲಾಹನ ಇತಾಅತ್ ಮಾಡುತ್ತಾರೆ. ಮತ್ತೆ ದೇವಚರರು ಮಲಕಗಳು ಎಂದಿಗೂ ಅಲ್ಲಾಹನಿಗೆ ಅವಿಧೇಯತೆಯನ್ನು ತೋರುವುದಿಲ್ಲ, ಅಲ್ಲಾಹನ ಆದೇಶ ಮತ್ತು ಆಜ್ಞೆಯನ್ನು ಉಲ್ಲಂಘಿಸುವುದಿಲ್ಲ ಎಂದು ನಮ್ಮ ವಿಶ್ವಾಸವಿರಬೇಕಾಗಿದೆ. ಮತ್ತೆ ದೇವಚರರಿಗೆ ರೂಹ್ ಆತ್ಮವಿದೆ, ರೂಹುಲ್ ಕುದುಸ್ ಎಂದು ಪವಿತ್ರ ಕುರಾನಿನಲ್ಲಿ ಹೇಳಲಾಗಿದೆ. ಅದೇ ರೀತಿ ದೇವಚರರಿಗೆ ಮಲಕಗಳಿಗೆ ದೇಹವಿದೆ. ಅದು ಯಾವ ರೀತಿಯ ದೇಹವಿದೆ ಎಂದು ಅದರ ರೂಪ ನಾವು ಬಿಡಿಸಲಿಕ್ಕೆ, ಅದರ ಚಿತ್ರ ನಾವು ಚಿತ್ರಿಸಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಕುರಾನ್ ಹೇಳುವುದು ವಜಾಯಿಲಿಲ್ ಮಲಾಯಿಕತಿ ರುಸುಲನ್ ಉಲಿ ಅಜ್ನಿಹತಿನ್ ಮಸ್ನಾ ವ ಸಲಾಸ ವ ರುಬಾ ಯಜೀದು ಫಿಲ್ ಖಲ್ಕಿ ಮಾ ಯಶಾ. ಅಲ್ಲಾಹನು ಈ ದೇವಚರರನ್ನು ಸೃಷ್ಟಿಸುವವನಾಗಿದ್ದಾನೆ. ರುಸುಲನ್ ಉಲಿ ಅಜ್ನಿಹತಿನ್, ಇವರಿಗೆ ಅಲ್ಲಾಹನ ಸಂದೇಶವಾಹಕರನಾಗಿ ಸಂದೇಶವನ್ನು ತೆಗೆದುಕೊಂಡು ಹೋಗುವವರನ್ನಾಗಿ ಮಾಡಿದ್ದಾನೆ. ಉಲಿ ಅಜ್ನಿಹತಿನ್, ಅಜ್ನಿಹ ಅಂದರೆ ಅವರಿಗೆ ರೆಪ್ಪೆಗಳಿವೆ, ಅಂದರೆ ರೆಕ್ಕೆಗಳಿವೆ. ಮಸ್ನಾ ವ ಸಲಾಸ ವ ರುಬಾ, ಕೆಲವೊಂದು ದೇವಚರರಿಗೆ 2 ರೆಕ್ಕೆಗಳು, 3 ರೆಕ್ಕೆಗಳು, 4 ರೆಕ್ಕೆಗಳು. ಯಜೀದು ಫಿಲ್ ಖಲ್ಕಿ ಮಾ ಯಶಾ, ಅಲ್ಲಾಹ್ ತನ್ನ ಸೃಷ್ಟಿಯಲ್ಲಿ ಯಾವುದನ್ನು ಬಯಸುತ್ತಾನೋ ಅದನ್ನು ಹೆಚ್ಚಿಸುತ್ತಾನೆ. ಅದೇ ರೀತಿ ದೇವಚರರಿಗೆ ಹೃದಯವಿದೆ. ಹತ್ತ ಇದಾ ಫುಜ್ಜಿಯ ಅನ್ ಕುಲೂಬಿಹಿಮ್ ಕಾಲು ಮಾಜಾ ಕಾಲ ರಬ್ಬುಕುಮ್, ಈ ದೇವಚರರು ಕಹಳೆ ಓದಿದಾಗ ಎಲ್ಲಾ ದೇವಚರರನ್ನು ಮೂರ್ಛೆ ಹೋಗುತ್ತಾರೆ. ಆಗ ಫುಜ್ಜಿಯ ಅನ್ ಕುಲೂಬಿಹಿಮ್ ಕಾಲು ಮಾಜಾ ಕಾಲ ರಬ್ಬುಕುಮ್, ನಿಮ್ಮ ಸೃಷ್ಟಿಕರ್ತನು ನಿಮ್ಮ ಪ್ರಭು ಏನು ಹೇಳಿದ್ದೆನು ಎಂದು ಅವರು ಪರಸ್ಪರ ಚರ್ಚಿಸುತ್ತಾರೆ ಎಂದು ಅಲ್ಲಾಹ್ ಹೇಳಿದ್ದಾನೆ. ಅಂದರೆ ದೇವಚರರಿಗೆ ಹೃದಯವೂ ಸಹ ಇದೆ. ನಾವು ಈ ದೇವಚರರ ಮೇಲೆ ನಾವು ವಿಶ್ವಾಸವಿರಿಸುವಂತಹ ಒಂದು ಮುಖ್ಯ ವಿಷಯವೇನೆಂದರೆ, ಅಲ್ಲಾಹನು ಮತ್ತು ಅಲ್ಲಾಹನ ಪ್ರವಾದಿ ಯಾವ ದೇವಚರರ ಹೆಸರನ್ನು ಪವಿತ್ರ ಕುರಾನಿನಲ್ಲಿ ಮತ್ತು ಹದೀಸಿನಲ್ಲಿ ಪ್ರಸ್ತಾಪಿಸಿದ್ದಾರೆಯೋ ಆ ಹೆಸರಿನ ದೇವಚರರ ಮೇಲೆ ನಾವು ವಿಶ್ವಾಸವಿರಿಸಬೇಕಾಗಿದೆ. ಉದಾಹರಣೆಗೆ ಜುಬ್ರೀಲ್ ಅಲೈಹಿಸ್ಸಲಾಂ, ಮಿಕಾಯಿಲ್ ಅಲೈಹಿಸ್ಸಲಾಂ, ಇಸ್ರಾಫೀಲ್ ಅಲೈಹಿಸ್ಸಲಾಂ ಮತ್ತು ಈ ದೇವಚರರ ಗುಣಲಕ್ಷಣಗಳು ಯಾವ ರೀತಿ ಅಲ್ಲಾಹನು ಮತ್ತು ಅಲ್ಲಾಹನ ಪ್ರವಾದಿಗಳು ನಮಗೆ ತಿಳಿಸಿದ್ದಾರೆಯೋ ಆ ಎಲ್ಲ ಗುಣವಿಶೇಷತೆಗಳ ಬಗ್ಗೆ ನಾವು ವಿಶ್ವಾಸವಿರಿಸಬೇಕಾಗಿದೆ. ಕುರಾನ್ ಹೇಳುತ್ತದೆ, ಲಾ ಯಅಸೂನ ಅಲ್ಲಾಹ ಮಾ ಅಮರಹum ವ ಯಫಅಲೂನ ಮಾ ಯುಮರೂನ್. ಲಾ ಯಅಸೂನ ಅಲ್ಲಾಹ ಮಾ ಅಮರಹum, ಅಲ್ಲಾಹನು ನೀಡಿರುವಂತಹ ಆಜ್ಞೆಯನ್ನು ಎಂದಿಗೂ ಈ ದೇವಚರರು ಉಲ್ಲಂಘಿಸುವುದಿಲ್ಲ, ಅದಕ್ಕೆ ವಿರುದ್ಧವಾಗಿ ಮಾಡುವುದಿಲ್ಲ. ವಯಫಅಲೂನ ಮಾ ಯುಮರೂನ್, ಅಲ್ಲಾಹನ ಆದೇಶವನ್ನು ಅವರು ಕಡ್ಡಾಯವಾಗಿ ಪಾಲಿಸುತ್ತಾರೆ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಮತ್ತೆ ಈ ದೇವಚರರಿಗೆ ಒಬ್ಬೊಬ್ಬ ದೇವಚರರಿಗೆ ಅಲ್ಲಾಹನು ಒಂದೊಂದು ಕಾರ್ಯಕ್ಕೆ ನಿಗದಿಪಡಿಸಿದ್ದಾನೆ. ಯಾವ ಕಾರ್ಯಕ್ಕೆ ಅಲ್ಲಾಹನ ನಿಗದಿಪಡಿಸಿದ್ದಾನೋ ಆ ಕಾರ್ಯವನ್ನು ಮಾಡುತ್ತಾರೆ ಎಂದು ನಾವು ವಿಶ್ವಾಸವಿರಿಸಬೇಕಾಗಿದೆ. ಅಲ್ಲಾಹನ ಅರ್ಶ್ ಅನ್ನು ಹೊತ್ತುಕೊಂಡಿರುವಂತಹ ಕೆಲವು ದೇವಚರರಿದ್ದಾರೆ, ಅವರು ಅಲ್ಲಾಹನ ಅರ್ಶ್ ಅನ್ನು ಹೊತ್ತುಕೊಂಡಿದ್ದಾರೆ. ಅದೇ ರೀತಿ ಅಲ್ಲಾಹನ ಸಂದೇಶವನ್ನು ಇತರರಿಗೆ ತಲುಪಿಸುವಂತಹ ಕಾರ್ಯಕ್ಕೆ ಕೆಲವು ದೇವಚರರಿಗೆ ಅಲ್ಲಾಹನು ನಿಗದಿಪಡಿಸಿದ್ದಾನೆ. ಈ ರೀತಿಯಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮತ್ತು ಅಲ್ಲಾಹನು ಸಂಕ್ಷಿಪ್ತವಾಗಿ ದೇವಚರರ ಕುರಿತು ಏನು ಮಾಹಿತಿ ನೀಡಿದ್ದಾರೋ ಆ ಸಂಕ್ಷಿಪ್ತ ವಿಷಯದಲ್ಲಿ ನಾವು ವಿಶ್ವಾಸವಿರಿಸಬೇಕು. ಮತ್ತು ಯಾವ ದೇವಚರರ ಕುರಿತು ವಿಸ್ತರಿಸಿ ಅಲ್ಲಾಹ್ ಹೇಳಿದ್ದಾನೆ, ಅಲ್ಲಾಹನ ಪ್ರವಾದಿ ವಿಸ್ತರಿಸಿ ಹದೀಸಿನಲ್ಲಿ ಅವರ ಕುರಿತು ತಿಳಿಸಿದ್ದಾರೆ, ಆ ದೇವಚರರ ಕುರಿತು ನಾವು ವಿಸ್ತರಣೆಯಾಗಿ ನಾವು ಆ ದೇವಚರರ ಮೇಲೆ ನಾವು ವಿಶ್ವಾಸವಿರಿಸಬೇಕಾಗಿದೆ. ಮಿಕಾಯಿಲ್ ಅಲೈಹಿಸ್ಸಲಾಂ ಇವರು ಆಕಾಶದಿಂದ ಮಳೆ ಸುರಿಸುವಂತಹ ಕೆಲಸ ಮಾಡುತ್ತಾರೆ. ಇಸ್ರಾಫೀಲ್ ಅಲೈಹಿಸ್ಸಲಾಂ ಕಿಯಾಮತಿನ ದಿನ ಬರುವಾಗ ಕಹಳೆಯಲ್ಲಿ ಊದುತ್ತಾರೆ. ಜಿಬ್ರೀಲ್ ಅಲೈಹಿಸ್ಸಲಾಂ ವಹಿ ಅಲ್ಲಾಹನ ಸಂದೇಶ ತರುವಂತಹ ಕೆಲಸ ಮಾಡುತ್ತಾರೆ. ಮತ್ತೆ ಅದೇ ರೀತಿ ಕಿರಾಮನ್ ಕಾತಿಬೀನ್ ಎಂಬ 2 ಇಬ್ಬರು ದೇವಚರರು ಅವರು ಮಾನವರ ಸತ್ಕಾರ್ಯಗಳು ಮತ್ತು ದುಷ್ಕರ್ಮಗಳನ್ನು ಬರೆಯುವಂತಹ ಕೆಲಸ ಮಾಡುತ್ತಾರೆ. ಕಬರಿನಲ್ಲಿ ಕೆಲವು ದೇವಚರರಿದ್ದಾರೆ. ಮನುಷ್ಯರಿಗೆ ಅಲ್ಲಾಹನ ನೈಜ ಸತ್ಯವಿಶ್ವಾಸ ದಾಸರಿಗೆ ಅವರನ್ನು ಸಂರಕ್ಷಿಸಲಿಕ್ಕೆ ಕೆಲವು ದೇವಚರರಿದ್ದಾರೆ. ಈ ರೀತಿಯಾಗಿ ಯಾವ ದೇವಚರರ ಕುರಿತು ಮಲಕಗಳ ಕುರಿತು ವಿಸ್ತರಿಸಿ ನಮಗೆ ಹೇಳಲಾಗಿದೆಯೋ ಆ ಎಲ್ಲ ದೇವಚರರ ಕುರಿತು ನಾವು ವಿಶ್ವಾಸವಿರಿಸಬೇಕಾಗಿದೆ. ಇದು ನಾವು ವಿಸ್ತರಿಸಿ ಯಾವ ವಿಷಯದ ಕುರಿತು ಹೇಳಲಾಗಿದೆಯೋ ಆ ಎಲ್ಲ ದೇವಚರರ ಮೇಲೆ ನಾವು
ಸಂಕ್ಷಿಪ್ತವಾಗಿ ಮತ್ತು ವಿಸ್ತರಣೆಯಾಗಿ ನಾವು ವಿಶ್ವಾಸವಿರಿಸಬೇಕಾಗಿದೆ. ಅದೇ ರೀತಿ ನಮ್ಮ ಈಮಾನಿನ ಮೂರನೆಯ ಭಾಗ, ಮೂರನೆಯ ಅಂಶ ಅದು ಅಲ್ಲಾಹನ ಗ್ರಂಥಗಳಲ್ಲಿ ವಿಶ್ವಾಸ. ಅಲ್ಲಾಹನ ಗ್ರಂಥಗಳಲ್ಲಿ ವಿಶ್ವಾಸವಿರಿಸುವುದು ಕಡ್ಡಾಯವಾಗಿದೆ. ಒಬ್ಬ ವ್ಯಕ್ತಿ ಅಲ್ಲಾಹನ ಗ್ರಂಥಗಳಲ್ಲಿ ಯಾವುದೇ ಒಂದು ಗ್ರಂಥವನ್ನು ನಿರಾಕರಿಸಿದರೆ ಅವನು ಸತ್ಯ ನಿಷೇಧಿಯಾಗುತ್ತಾನೆ. ಯಾವ ರೀತಿ ನಾವು ಅಲ್ಲಾಹನ ಗ್ರಂಥ ಮತ್ತು ಪುಸ್ತಕಗಳ ಮೇಲೆ ವಿಶ್ವಾಸವಿರಿಸಬೇಕು? ಈ ಅಲ್ಲಾಹನ ಗ್ರಂಥಗಳು ಇದು ಸತ್ಯವಾಗಿದ್ದು ಮತ್ತು ಇದು ಅಲ್ಲಾಹನ ಮಾತಾಗಿತ್ತು, ಅಲ್ಲಾಹನ ವಚನವಾಗಿತ್ತು ಮತ್ತು ಅಲ್ಲಾಹನ ಇದು ಸೃಷ್ಟಿಯಾಗಿರಲಿಲ್ಲ. ಏಕೆಂದರೆ ಅಲ್ಲಾಹನ ವಚನ ಅದು ಸೃಷ್ಟಿಯಾಗಲಿಕ್ಕೆ ಸಾಧ್ಯವಿಲ್ಲ. ಅದು ಯಾವುದೇ ಕಾಲ್ಪನಿಕ ಒಂದು ವಿಷಯವಲ್ಲ, ಕಾಲ್ಪನಿಕ ಯಾವುದೇ ಕಟ್ಟುಕತೆಯಲ್ಲ ಎಂದು ನಾವು ವಿಶ್ವಾಸವಿರಿಸಬೇಕು. ಅಲ್ಲಾಹನು ಹೇಳಿರುವಂತಹ ಸತ್ಯ ಮಾತುಗಳು ಎಂದು ನಾವು ಅದರ ಮೇಲೆ ನಾವು ವಿಶ್ವಾಸವಿರಿಸಬೇಕಾಗಿದೆ. ಅಲ್ಲಾಹನು ತನ್ನ ಪ್ರತಿಯೊಬ್ಬ ರಸೂಲರನ್ನು ಒಂದು ಗ್ರಂಥವು ಅವರಿಗೆ ಅಲ್ಲಾಹನು ನೀಡಿದ್ದಾನೆಂದು ನಾವು ವಿಶ್ವಾಸವಿರಿಸಬೇಕಾಗಿದೆ. ಬಹಳಷ್ಟು ಗ್ರಂಥಗಳು ಅಲ್ಲಾಹನು ಈ ಭೂಲೋಕದಲ್ಲಿ ಅವತೀರ್ಣಗೊಳಿಸಿದರು. ಮತ್ತೆ ಆ ಗ್ರಂಥಗಳಲ್ಲಿ ಅಲ್ಲಾಹನು ನೀಡಿರುವಂತಹ ಆದೇಶಗಳು, ಆ ಗ್ರಂಥಗಳಲ್ಲಿ ನೀಡಿರುವಂತಹ ಸಂದೇಶಗಳು ಅವೆಲ್ಲವೂ ಸತ್ಯವಾಗಿದ್ದವು ಎಂದು ನಾವು ವಿಶ್ವಾಸವಿರಿಸಬೇಕು. ಮತ್ತು ಆ ಗ್ರಂಥಗಳಲ್ಲಿ ಯಾವುದು ಅಲ್ಲಾಹನು ರದ್ದುಗೊಳಿಸಿದ್ದಾನೆಯೋ ಅದು ರದ್ದುಗೊಂಡದ್ದಾಗಿದೆ ಎಂದು ನಾವು ವಿಶ್ವಾಸವಿರಿಸಬೇಕು. ಆ ಎಲ್ಲ ಗ್ರಂಥಗಳಲ್ಲಿ ನಾವು ಯಾವ ಒಂದು ಗ್ರಂಥದ ಕುರಿತು ಅಲ್ಲಾಹನು ವಿಸ್ತರಿಸಿ ಹೇಳಿದ್ದಾನೆ, ಪ್ರವಾದಿಗಳು ವಿಸ್ತರಿಸಿ ಹೇಳಿದ್ದಾರೆ, ಅದರ ಕುರಿತು ನಾವು ವಿಸ್ತರಣೆಯಾಗಿ ನಾವು ಅದರ ಮೇಲೆ ವಿಶ್ವಾಸವಿರಿಸಬೇಕಾಗಿದೆ. ಅದೇ ರೀತಿ ಗತಿಸಿ ಹೋದಂತಹ ಬಹಳಷ್ಟು ಅಲ್ಲಾಹನ ಗ್ರಂಥಗಳಿವೆ. ಆ ಗ್ರಂಥಗಳು ಸಹ ಸತ್ಯವಾಗಿದ್ದವು. ಉದಾಹರಣೆಗೆ ತೌರಾತ್, ಇಂಜೀಲ್, ಜಬೂರ್, ಸುಹುಫ್ ಇಬ್ರಾಹಿಂ ವ ಮೂಸಾ, ಈ ಗ್ರಂಥಗಳು ಸಹ ಅಲ್ಲಾಹನ ಕಡೆಯಿಂದ ಅವತೀರ್ಣಗೊಂಡಿದ್ದವು ಎಂದು ನಾವು ವಿಶ್ವಾಸವಿರಿಸಬೇಕಾಗಿದೆ. ಆದರೆ ಆ ಎಲ್ಲ ಗ್ರಂಥಗಳಲ್ಲಿ ಆ ಸಮುದಾಯದ ಜನರು ಅವರು ತಮ್ಮ ಇಚ್ಛೆಗೆ ಅನುಸಾರವಾಗಿ ಅದರಲ್ಲಿ ಬದಲಾವಣೆ ಮಾಡಿಕೊಳ್ಳಲು, ಆದರೆ ಪವಿತ್ರ ಕುರಾನ್ ಇಂತಹ ಒಂದು ಗ್ರಂಥ, ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಹಿಂದಿನಿಂದ ಹಿಡಿದು ಮುಂದಿನವರೆಗೂ ಪ್ರಳಯದವರೆಗೂ ಎಂದಿಗೂ ಬದಲಾವಣೆ ಆಗಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಏಕೆಂದರೆ ಇದನ್ನು ಸಂರಕ್ಷಿಸುವಂತಹ ಹೊಣೆಗಾರಿಕೆ ಅದು ಅಲ್ಲಾಹನ ಮೇಲಿದೆ. ಅಲ್ಲಾಹನು ಈ ಸಂರಕ್ಷಣೆ ಹೊಣೆಗಾರಿಕೆ ತೆಗೆದುಕೊಂಡಿದ್ದಾನೆ. ಇನ್ನ ನಹ್ನು ನಝಲ್ನ ذಿಕ್ರ ವ ಇನ್ನ ಲಹು ಲಹಾಫಿಜೂನ್. ಈ ಕುರಾನ್ ಗ್ರಂಥವನ್ನು ಅವತೀರ್ಣಗೊಳಿಸುವಂತಹವರು ನಾವೇ ಆಗಿದ್ದೇವೆ ಮತ್ತು ಇದನ್ನು ಸಂರಕ್ಷಿಸುವಂತಹ ಹೊಣೆಗಾರಿಕೆ ಸಹ ನಮ್ಮದೇ ಆಗಿದೆ ಎಂದು ನಾವು ಈ ರೀತಿಯಾಗಿ ಅಲ್ಲಾಹನ ಗ್ರಂಥಗಳ ಮೇಲೆ ನಾವು ವಿಶ್ವಾಸವಿರಿಸಬೇಕಾಗಿದೆ. ಅಲ್ಲಾಹು ನಾವು ಕೇಳಿರುವಂತಹ ಮಾತುಗಳ ಮೇಲೆ ನಮ್ಮ ವಿಶ್ವಾಸವಿರಿಸುವಂತಹ ತೌಫೀಕನ್ನು ದಯಪಾಲಿಸಲಿ. ನಮ್ಮ ವಿಶ್ವಾಸವನ್ನು ಅಲ್ಲಾಹನು ಗಟ್ಟಿಗೊಳಿಸಲಿ. ವಿಶ್ವಾಸವನ್ನು ದುರ್ಬಲಗೊಳಿಸುವಂತಹ ಪ್ರತಿಯೊಂದು ಕಾರ್ಯದಿಂದ ಅಲ್ಲಾಹನು ನಮ್ಮೆಲ್ಲರನ್ನು ದೂರವಿರಿಸಲಿ. ಆಮೀನ್. ವಾಖಿರು ದಾವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.